Hello everyone, Namaste. This is Shreyani from Mysore. Welcome back to Shreyanvi's World. Today I am very happy and excited. Why? Because Amma ನನಗೆ ಗಿಫ್ಟ್ ಕೊಡಿಸ್ತಾರಂತೆ. ಚಿನ್ನಿ ಸುಮ್ನಂತೂ ನಾನು ನಿನಗೆ ಗಿಫ್ಟ್ ಕೊಡ್ಸಲ್ಲ. ಗಿಫ್ಟ್ ಯಾಕೆ ಕೊಡಿಸ್ತಾ ಇದ್ದೀನಿ ಅಂತ ಹೇಳು. ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ 3 ಪ್ರೈಸ್ ತಗೊಂಡಿದ್ದೀನಿ. ಫಸ್ಟ್ ಪ್ರೈಸ್ ಇನ್ ಜಿಗ್ಜಾಗ್ ಡ್ರಿಬ್ಲಿಂಗ್, ಥರ್ಡ್ ಪ್ರೈಸ್ ಇನ್ ಬೌಲಿಂಗ್ ಪಿನ್ ರೇಸ್ ಅಂಡ್ ಥರ್ಡ್ ಪ್ರೈಸ್ ಇನ್ ರನ್ನಿಂಗ್ ರೇಸ್. ನನ್ನ ಅಮ್ಮಂಗೆ ಹೇಳಿದ್ದೆ ನಾನೇನಾದ್ರೂ ಪ್ರೈಸ್ ತಗೊಂಬಂದ್ರೆ ನಿನ್ ಗಿಫ್ಟ್ ಕೊಡಿಸ್ಬೇಕು ಅಂತ. ಅಮ್ಮ ಹೂ ಅಂದಿದ್ರು. ಅಮ್ಮ ಏನ್ ಗಿಫ್ಟ್ ಕೊಡಿಸ್ತಾರೆ ಅಂತ ನೋಡೋಣ. ಅಮ್ಮ ಏನ್ ಗಿಫ್ಟ್ ಕೊಡಿಸ್ತೀಯಾ? ನಿನಗೆ ಇಷ್ಟವಾಗಿರೋ ಗಿಫ್ಟೇ ಕೊಡಿಸ್ತೀನಿ ಚಿನ್ನಿ. ವಾವ್ ಅಮ್ಮ, ಅಮ್ಮ ನಂಗೆ ಗೊತ್ತಾಯ್ತು ನೀನು ಬುಕ್ಸ್ ಕೊಡಿಸ್ತೀಯಾ ಅಂತ. ಐ ಆಮ್ ಸೋ ಹ್ಯಾಪಿ ಅಮ್ಮ. ಓಕೆ ಚಿನ್ನಿ, ನಿನಗೆ ಯಾವ ಬುಕ್ಸ್ ಬೇಕೋ ಅದನ್ನ ತಗೋ. ಓಕೆ 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 ಅಮ್ಮ. ಅಂತೂ ಇಂತೂ ಒನ್ ಬುಕ್ ಅನ್ಕೊಂಡು 4 ಬುಕ್ ತಗೊಂಡೆ. 121 stories for girls, my favorite unicorn book, world famous scientist and fame school solar star book. ಸೊ ನಾನು ಈ 4 ಬುಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬುಕ್ಸ್ ತಗೊಂಡಾದ್ಮೇಲೆ ಎಲ್ಲ ಸ್ಟಾಲ್ ಹತ್ರನೂ ಹೋದ್ವಿ. ಎಲ್ಲ ಸ್ಟಾಲ್ಗಳ ಹತ್ರ ಹೋಗಿ ಅಲ್ಲಿರೋ ಐಟಮ್ಗಳನ್ನ ನೀಟಾಗಿ ಸ್ಟಡಿ ಮಾಡ್ತಾ ಇದ್ರು. ಹಾ, ಆಂಟಿ ನನಗೆ ರಿಂಗ್ ಕೂಡ ತೆಗೆದುಕೊಟ್ರು. ಅಲ್ಲಿರೋ ಸ್ಟಾಲ್ಗಳು ಐಟಮ್ಗಳು ಎಲ್ಲ ನೋಡಿ ಇಬ್ರು ಡಿಸ್ಕಷನ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಎಲ್ಲ ಮುಗಿಸಿ ಅಲ್ಲಿಂದ ಡೈರೆಕ್ಟು ಕಲಾಮಂದಿರ ಹತ್ರ ಹೋದ್ವಿ. ತುಂಬ ಹೊತ್ತು ಅಲ್ಲಿ ಜನಪದ ಉತ್ಸವದಲ್ಲಿ ಒಂದಷ್ಟು ಡ್ಯಾನ್ಸ್ಗಳನ್ನೆಲ್ಲ ನೋಡಿದ್ವಿ. ಕಲಾಮಂದಿರ ಹತ್ರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ನಡೀತು. ಒಬ್ಬರು ಒಂದಷ್ಟು ಬರ್ಡ್ಸ್ಗಳನ್ನ ಇಟ್ಕೊಂಡು ಅದು ಎಲ್ಲರ ಮೇಲೂ ಕೂರಿಸ್ತಾ ಇದ್ರು. ನನಗಂತೂ ಸಖತ್ ಭಯ ಆಯಿತು. ನಾನು ಯಾವ ಬರ್ಡ್ನು ಕೂಡ ಕೈಯಲ್ಲಿ ಮುಟ್ಟಿರಲಿಲ್ಲ. ಅಂತೂ ಇಂತೂ ಸ್ವಲ್ಪ ಧೈರ್ಯ ಮಾಡಿ ಬರ್ಡ್ಸ್ನೆಲ್ಲ ಮೈ ಮೇಲೆ ಇಡಿಸ್ಕೊಂಡೆ. ಆದರೂ ಮನಸ್ಸೊಳಗಡೆ ಭಯ ಆಗ್ತಿತ್ತು, ಎಲ್ಲಿ ಆ ಬರ್ಡ್ ನನ್ನನ್ನು ಕುಕ್ಬಿಡುತ್ತೋ ಅಂತ. ಆ ಬರ್ಡ್ಸ್ನ ಕೂರಿಸ್ಕೊಂಡಿಲ್ಲ ಅಂದರೆ ನಮ್ಮಮ್ಮ ಕುಕ್ಬಿಡ್ತಾ ಇದ್ರು. ನಮ್ಮಮ್ಮ ಕುಕ್ಕೋದಕ್ಕಿಂತ ಬರ್ಡ್ಸ್ ಕುಕ್ಕೋದೇ ಬೆಟರು. ಅಂತೂ ಇಂತೂ ಬರ್ಡ್ಸ್ ಕುತ್ಕೊಂಡ್ಮೇಲೆ ಧೈರ್ಯ ಬಂತು. ಅಮ್ಮ ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ಯಾವಾಗಲೂ ನಾವು ಸ್ಟ್ರಾಂಗ್ ಆಗಿರಬೇಕು. ಈಗ ಮನೆಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಡಿನ್ನರ್ ಕೂಡ ಆಚೆ ಹೋಗ್ತಾ ಇದ್ದೀವಿ. ಕಮ್ ಆನ್. ಹಲೋ ಎವ್ರಿವನ್, ನಮಸ್ತೆ. ದಿಸ್ ಇಸ್ ಶ್ರೇಯಾನಿ ಫ್ರಮ್ ಮೈಸೂರ್. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ನಾವಿದ್ದು ಡಿನ್ನರ್ಗೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈ ತರ ರೆಡಿ ಆಗಿದ್ದೀನಿ. Ready for dinner. This is my friend Mona. Oh, just time is ಆಯ್ತು. So once again, this is my friend Mona. ಡಿನ್ನರ್ಗೆ ನಾವು ಹೋಗಿದ್ದು ಮೈಸೂರು ಮೈಲಾರಿಗೆ. ನನ್ನ ಫೇವ್ರೆಟ್ ಏನೇನು ಆರ್ಡರ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಮೋನಲ್ಗೆ ಐಸ್ ಕ್ರೀಮ್ ತಿನ್ನಬಾರ್ದು,
ಐಸ್ ಕ್ಯೂಬ್ ಹಾಕಿರೋ ಜ್ಯೂಸ್ ಕುಡಿಬಾರ್ದು ಅಂತ ಇಷ್ಟು ಉದ್ದ ಹೇಳ್ತಿದ್ರು. ಬಂದಿರೋದೇ ಹೋಟ್ಲಿಗಂತೆ, ಬೇಕಾಗಿರೋದೇ ತಿಂದಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಅದ್ ಬೇಡ ಇದ್ ಬೇಡ ಅಂತ ನಂಗೆ ಹೇಳ್ತಾರಂತಾನೆ ನಾನು ನಮ್ಮ ಅಮ್ಮನ ಪಕ್ಕನೇ ಕೂತಿಲ್ಲ, ಅಪ್ಪನ ಪಕ್ಕ ಕೂತಿದ್ದೀನಿ. ಹೋಟೆಲ್ಗೆ ಹೋದ್ರೆ ತಿನ್ನಕ್ ಲೇಟ್ ಆಗಲ್ಲ, ಏನ್ ಬೇಕು ಅಂತ ಡಿಸೈಡ್ ಮಾಡೋಷ್ಟ್ರೊಳಗಡೆ ಲೇಟ್ ಆಗ್ಬಿಟ್ಟಿರುತ್ತೆ. ನನ್ನ ಫೇವ್ರೆಟ್ ಸೂಪ್ ಅಂಡ್ ಮಸಾಲಾ ಪಾಪಡ್ ಎರಡು ಫಸ್ಟ್ ಆರ್ಡರ್ ಮಾಡಿದ್ವಿ. ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದೆ, ಆದ್ರೂ ಯೂಸ್ ಆಗಿಲ್ಲ. ಅಂತೂ ಇಂತೂ ನಾನು ಟ್ರೈ ಮಾಡೋದು ಬಿಡಲಿಲ್ಲ, ಟ್ರೈ ಮಾಡ್ತಾನೇ ಇದ್ದೆ. ಫೈನಲಿ ನಾವು ಆರ್ಡರ್ ಮಾಡಿದ್ದು ರೋಟಿ ಮತ್ತು ಪನ್ನೀರ್ ಕರಿ ಮತ್ತು ವೆಜ್ ಪಲಾವ್. ನನ್ನ ಫೇವ್ರೆಟ್ ಮ್ಯಾಂಚೋ ಸೂಪ್ ಅಂತೂ ಸಖತ್ತಾಗಿತ್ತು. ಊಟ ಎಲ್ಲ ಟೇಸ್ಟಿ ಆಗಿತ್ತು, ಚೆನ್ನಾಗಿ ತಿಂದ್ವಿ, ಎಂಜಾಯ್ ಮಾಡಿದ್ವಿ. Thank you for watching. Please like, share and subscribe my channel. I will come with another interesting video very soon. Until then, bye bye.